ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಅಂದರೆ ಶುಕ್ರವಾರ ಮಾರ್ನಿಂಗಿಂದ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಟೈಮ್ ಬಂದು ಒಂದು 7 ಗಂಟೆ ಆಗಿದೆ, 7 ಕಾಲು ಆಗಿದೆ. ಮೊದಲಿಗೆ ಇಲ್ಲಿ ಕಾಫಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಹಾಲನ್ನು ಬಿಸಿ ಇಟ್ಟಿದ್ದೀನಿ. ಹಾಲು ಕಾದ ನಂತರ ಈ ಥರ ನಾನು ಯಾವಾಗಲೂ ಹೇಳ್ತೀನಲ್ಲ, ಸಕ್ಕರೆ ಮತ್ತು ಕಾಫಿ ಪೌಡ್ರನ್ನ ಗ್ಲಾಸಲ್ಲಾಗಿ ಇಟ್ಟಿರ್ತೀನಿ ನಾನು. ಹಾಲು ಚೆನ್ನಾಗಿ ಕಾದಿದೆ. ಇವಾಗ ಗ್ಲಾಸ್ಗೆ ಹಾಲು ಹಾಕ್ತಾಯಿದ್ದೀನಿ. ಆದರೆ ನಾನು ಇದೇ ಥರ ಕಾಫಿ ಮಾಡೋದು ಹೇಳಬೇಕಂದ್ರೆ ನಾನು ಎಲ್ಲ ವ್ಲಾಗಲ್ಲೂ ಹೇಳ್ತಾ ಇರ್ತೀನಿ, ಈ ಥರನೇ ಕಾಫಿ ಮಾಡೋದು. ಅಂದರೆ ನನಗೆ ಸ್ವಲ್ಪ ವಾಯ್ಸ್ ಎಲ್ಲ ತುಂಬ ಇದಾಗಿದೆ, ಹಾಗಾಗಿ ಈ ಥರ ಕಾಫಿ ಟೀ ಯಾವಾಗ ಕುಡಿತಾ ಇರ್ತೀನಿ. ಮತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಪೊಡ್ಡು ಮಾಡಿದ್ದೆ, ತರಕಾರಿ ಎಲ್ಲ ಹಾಕಿಬಿಟ್ಟು ಕ್ಯಾರೆಟು ಮತ್ತು ಮಸಾಲೆ ಐಟಮ್ಗಳನ್ನು ಹಾಕಿ ಮಾಡಿದ್ದೆ. ರೆಸಿಪಿ ಶೇರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮುಂಚೆನೇ ನಾನು ಪೊಡ್ಡು ರೆಸಿಪಿನ ಹಾಕಿದ್ದೀನಿ. ಹಾಗಾಗಿ ಮತ್ತು ಇನ್ನು ಏನಾದರೂ ಅಡುಗೆ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಸಂಜೆ ಊಟಕ್ಕೆ ಸ್ವಲ್ಪ ಮೆಂತ್ಯ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮೆಂತ್ಯ ಬಾತ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಮುಂಚೆ ಎಲ್ಲ ನಾನು ಫೋನ್ನ ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೆ. ತುಂಬ ಹಿಂಸೆ ಆಗೋದು ಹೇಳಬೇಕಂದ್ರೆ. ಒಂದು ಕೈಲಿ ಫೋನ್ ಇಟ್ಕೋಬೇಕಿತ್ತು, ಒಂದು ಕೈಲಿ ವೀಡಿಯೋ ಮಾಡಬೇಕಿತ್ತು. ಯಾವಾಗಪ್ಪ ಇದು ತಪ್ಪುತ್ತೆ ಅಂತ ಅನ್ಕೋತಿದ್ದೆ. ಅಂದರೆ ನನ್ನ ಹತ್ರ ಸ್ಟ್ಯಾಂಡ್ ಏನು ನಿಜವಾಗ್ಲೂ ಇರಲಿಲ್ಲ ಫ್ರೆಂಡ್ಸ್. ಯೂಟ್ಯೂಬ್ಗೆ ಅಂತ ನಾನು ಏನು ತೊಗೊಂಡಿರಲಿಲ್ಲ. ಹಾಗಾಗಿ ತುಂಬ ಕಷ್ಟ ಆಗೋದು ಒಟ್ಟಿನಲ್ಲಿ. ಇವಾಗ ಸ್ಟ್ಯಾಂಡ್ ಇದೆ, ಹಾಗಾಗಿ ಸ್ಟ್ಯಾಂಡ್ ಇಟ್ಬಿಟ್ಟು ಆರಾಮಾಗಿ ಈ ಥರ ವೀಡಿಯೋ ಮಾಡ್ಕೋಬೋದು. ಹೇಳ್ಬೇಕಾದ್ರೆ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ, ನಾವು ಹೀಗೆ ತಿಳ್ಕೊಂಡು ತಗೊಂಡಿದ್ದಷ್ಟೇ. ಮತ್ತು ನೋಡಿ, ಇಲ್ಲಿ ನಾನು ತಿಂಡಿಗೆ ಅಂತೇಳ್ಬಿಟ್ಟು ಚಕ್ಕೆ ಲವಂಗ ಇಟ್ಕೊಂಡಿದ್ದೀನಿ. ಅಂದರೆ ಇದು ಮೆಂತ್ಯ ಬಾತ್ ಮಾಡೋದಕ್ಕೆ ಅಂತೇಳ್ಬಿಟ್ಟು. ಮತ್ತು ಬೆಳ್ಳುಳ್ಳಿ ಇದೆಯಲ್ಲ, ಈ ಬೆಳ್ಳುಳ್ಳಿನ ಈ ಥರ ನಾನು ಸಿಪ್ಪೆ ಸುಲಿಯೋದಿಲ್ಲ ಸಾಮಾನ್ಯವಾಗಿ, ಹಾಗೆ ಹಾಕ್ತೀನಿ. ಬೆಳ್ಳುಳ್ಳಿದೊಂದು ಗಾದೆ ಇದೆ, ನನಗೆ ಹೇಳೋಕ್ಕೆ ಬರಲ್ಲ. ಅದು ಹಳ್ಳಿ ಕಡೆ ಹೇಳ್ತಾರೆ, ನೀನು ನನ್ನ ಸಿಪ್ಪೆ ಸುಲಿದ್ರೆ ನನ್ನ ಚಪ್ಪೆನೂ ನಿನಗೆ ರುಚಿ ಕೊಡಲ್ಲ ಅಂತ ಒಂದು ಗಾದೆ ಇದೆ. ಅದು ಕರೆಕ್ಟಾಗಿ ಹೇಳೋಕ್ಕೆ ಬರ್ತಾ ಇಲ್ಲ, ಹಂಗಂತ ಹೇಳ್ತಾರೆ. ಹಾಗಾಗಿ ನಾನು ಸಾಮಾನ್ಯವಾಗಿ ಯಾವಾಗಲೂ ಬೆಳ್ಳುಳ್ಳಿ ಸಿಪ್ಪೆನ ಸುಲಿಯೋದಿಲ್ಲ, ಹಾಗೆ ಹಾಕ್ತೀನಿ. ಅಂದರೆ 2 ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನಾನಿಲ್ಲಿ. ಮತ್ತು ಶುಂಠಿ ಒಂದು ಸಣ್ಣ ಗಾತ್ರ ಅಂದರೆ ಒಂಚೂರು ಮೀಡಿಯಮ್ ಆಗಿರೋಂಥ ಒಂದು ಶುಂಠಿನ ತಗೊಂಡು ಸಿಪ್ಪೆ ಎಲ್ಲ ಸುಲ್ಕೋತಾ ಇದ್ದೀನಿ. ಅಂದರೆ ಇದನ್ನೆಲ್ಲ ರುಬ್ಕೊಳ್ಳೋದಕ್ಕೆ ನಾನು ರೆಡಿ ಮಾಡ್ಕೋತಾ ಇರೋದು. ನೋಡಿ, ಶುಂಠಿನ ಎಲ್ಲ ಈ ಥರ ಸುಲ್ಕೊಂಡು ಈ ಥರ ಕಟ್ ಮಾಡ್ಕೊಂಡು ಆಮೇಲೆ ತೊಳೆದ್ಬಿಟ್ಟು ಜಾರ್ಗೆ ಹಾಕ್ತೀನಿ. ಮತ್ತು ಒಂದು ದಪ್ಪದು ಈರುಳ್ಳಿ ತಗೊಂಡಿದ್ದೀನಿ, ಒಂದೇ ಒಂದು ಈರುಳ್ಳಿ ತಗೊಂಡಿದ್ದೀನಿ, ಜಾಸ್ತಿ ತಗೊಂಡಿಲ್ಲ. ಯಾಕಂದರೆ ಸ್ವಲ್ಪ ಮಾಡೋದು ನಾನು ಜಾಸ್ತಿ ಮಾಡೋದಿಲ್ಲ, ಹಾಗಾಗಿ ಒಂದು ಈರುಳ್ಳಿ ಮಾತ್ರ ತಗೊಂಡಿದ್ದೀನಿ. ಜಾಸ್ತಿ ಮಾಡ್ತೀವಿ ಅಂತ ಅಂದರೆ ಒಂದು 2 ಗ್ಲಾಸು 3 ಗ್ಲಾಸ್ ಅಕ್ಕಿ ಹಾಕ್ತೀವಿ ಅಂದರೆ ಎಲ್ಲ ಜಾಸ್ತಿನೇ ತೊಗೋಬೇಕು. ನಾನು ಹಾಕೋದೆ 1 ಗ್ಲಾಸ್ ಅಕ್ಕಿ, ಅದಕ್ಕೋಸ್ಕರ. ಇವಾಗ ನೋಡಿ, ಈರುಳ್ಳಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾನು ಜಾರ್ಗೆ ಹಾಕ್ಕೋತೀನಿ. ಜಾರ್ಗೆ ಹಾಕ್ಕೊಂಡು ಎಲ್ಲ ರುಬ್ಬಕ್ಕೆ ರೆಡಿ ಮಾಡ್ಕೋತೀನಿ. ಮತ್ತು ಈ 2 ಟೊಮೊಟೊ ತಗೊಂಡಿದ್ದೀನಿ. ಮತ್ತು ಮೆಂತ್ಯ ಸೊಪ್ಪು ಕ್ಲೀನ್ ಮಾಡಿ ತೊಳೆದಿಟ್ಟಿರೋವಂಥ ಮೆಂತ್ಯ ಸೊಪ್ಪು ಅದು. ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಟೊಮೊಟೊನ ನಾನು ಉದ್ದುದ್ದ ಬೇಕಾದರೂ ಕಟ್ ಮಾಡ್ಬೋದು, ನಾನು ಈ ಥರ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಮತ್ತು ಅದನ್ನು ಅಷ್ಟೇ, ಮೆಂತ್ಯ ಸೊಪ್ಪು ನೆಕ್ಸ್ಟ್ ಕಟ್ ಮಾಡ್ಕೋಬೇಕು. ಅಂದರೆ ಆ ತೀರ ಸಣ್ಣಗೆ ಬೇಕಾದರೂ ಕಟ್ ಮಾಡ್ಕೋಬೋದು. ಒಟ್ಟಾರೆ ನಮ್ಗೆ ಹೇಗೆ ಬೇಕು ಹಾಗೆ ಕಟ್ ಮಾಡ್ಕೋಬೋದು, ನಮಗೆ ಹೇಗೆ ಆರಾಮ ಅಂತ ಅನಿಸುತ್ತೆ ಹಾಗೆ ಕಟ್ ಮಾಡ್ಕೋಬೋದು. ಸ್ಟ್ಯಾಂಡ್ ಇಟ್ಟು ವೀಡಿಯೋ ಮಾಡೋದ್ರಿಂದ ಈ ಕುಕ್ಕಿಂಗ್ ವೀಡಿಯೋ ಸ್ವಲ್ಪ ಲಾಂಗಾಗೇ ಬರುತ್ತೆ. ಮುಂಚೆ ಕೈಲಿ ಇಟ್ಕೋಬೇಕಿತ್ತು, 10 ಸೆಕೆಂಡು 15 ಸೆಕೆಂಡ್ಗೆಲ್ಲ ಆಫ್ ಮಾಡ್ಕೋತಿದ್ದೋ. ಇವಾಗ ಸ್ಟ್ಯಾಂಡ್ ಇದೆಯಲ್ಲ, ಆರಾಮಾಗಿ ಮಾಡ್ಬೋದು. ಅಂದರೆ ನಿಧಾನಕ್ಕೆ ರೆಸಿಪಿನ ಶೇರ್ ಮಾಡ್ಕೋಬೋದು. ಇಲ್ಲ ಅಂದರೆ ತುಂಬ ಅವಸರದಲ್ಲಿ ಒಂದು ತೋರಿಸಿದ್ರೆ ಒಂದು ತೋರಿಸ್ತಿರ್ಲಿಲ್ಲ ಹೇಳಬೇಕಂದ್ರೆ. ಈಗೇನಿಲ್ಲ, ಆರಾಮಾಗಿ ಮಾಡ್ಕೋಬೋದು. ಅಂದರೆ ನನಗೆ ಈ ಸ್ಟ್ಯಾಂಡ್ ತಗೋಬೇಕು ಅಂತ ನನ್ನ ಮನಸ್ಸಲ್ಲೇ ಇರಲಿಲ್ಲ. ನಾನೇ ಅಂದ್ಕೊಂಡೆ, ಪ್ರತಿ ಸರಿನೂ ನಾನು ಈ ಥರ ಕೈಯಲ್ಲಿ ಹಿಡ್ಕೊಂಡೆ ವೀಡಿಯೋ ಮಾಡೋಕ್ಕಾಗಲ್ಲ, ಒಂದು ಸರಿ ತಿರುಗ್ಸೋಕ್ಕಾಗಲ್ಲ ಏನುವೆ ಅಂತ ಹೇಳ್ಬಿಟ್ಟು ಈ ಸ್ಟ್ಯಾಂಡನ್ನು ತಗೊಂಡಿದ್ದು. ಇದು ನೋಡಿ, ಹೆಚ್ಚು ಕಮ್ಮಿ 1 ವರ್ಷ ಆಗಿದೆ ನಾನು ಯೂಟ್ಯೂಬ್ ಶುರು ಮಾಡಿ. ಯೂಟ್ಯೂಬ್ಗಂತ ಹೇಳ್ಬಿಟ್ಟು ಮೊದಲನೇದಾಗಿ ನಾನು ಒಂದು ಸ್ಟ್ಯಾಂಡ್ ತಗೊಂಡಿರೋದು. ನೋಡೋಣ ಮುಂದೆ ಏನು ಅಂತ ಹೇಳ್ಬಿಟ್ಟು. ಮತ್ತು ಅಕ್ಕಿನ ಯಾವಾಗಲೂ ಅಷ್ಟೇ, ಈ ಬಿರಿಯಾನಿ ಪಲಾವ್ ಏನೇ ಮಾಡ್ತೀವಿ ಅಂದ್ರೂ ಫಸ್ಟೇ ತೊಳೆದು ಇಟ್ಟಿರಬೇಕು. ಸ್ವಲ್ಪ ಹೊತ್ತು ನೆಂದಿದ್ರೆ ಅಕ್ಕಿ ಚೆನ್ನಾಗಿರುತ್ತೆ. ಮತ್ತು ಮಸಾಲೆ ರುಬ್ಬೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಏನು ಎಲ್ಲ ಜೋಡಿಸಿಟ್ಟಿದ್ದಲ್ಲ, ಇದನ್ನೆಲ್ಲನೂ ಹಾಕ್ಕೋತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಇದು ಜಾರಲ್ಲಿ ನೀಟಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಅಂದರೆ ಮೀಡಿಯಮ್ ಆಗಿ ರುಬ್ಕೊಂಡು, ಇವಾಗ ನೋಡಿ ಈ ಥರ ಮೀಡಿಯಮ್ ರುಬ್ಕೊಂಡಿದ್ದೀನಿ ನಾನು. ಮತ್ತು ಇವಾಗ ಒಂದು ಕುಕ್ಕರನ್ನು ಇಡ್ತಾಯಿದ್ದೀನಿ. ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ 1-1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಹೇಳ್ಬೇಕಂದ್ರೆ ಈ ಪಲಾವ್ ಐಟಮ್ಗಳಿಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಆದರೂ ತೀರಾ ಅಷ್ಟೊಂದು ಎಣ್ಣೆ ತಿನ್ನೋದು ಒಳ್ಳೆಯದಲ್ವಲ್ಲ, ಹಾಗಾಗಿ 1.5 ಟೇಬಲ್ ಸ್ಪೂನಷ್ಟು ಮಾತ್ರ ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ
ಇದು ಏನು ರುಬ್ಬಿದ್ದೀನಲ್ಲ ನಾನು ಮಸಾಲೆ, ಆ ಮಸಾಲೆನ ಹಾಕ್ತಾಯಿದ್ದೀನಿ ನೋಡಿ. ಅಂದರೆ ರುಬ್ಬಿಟ್ಟಿರ್ತಕ್ಕಂಥ ಮಸಾಲೆ. ಬೇಕು ಅಂದರೆ ನೀವು ಮರಾಠಿ ಮೊಗ್ಗು ಮತ್ತು ಇದು ಎಲೆ ಬರುತ್ತಲ್ಲ ಪಲಾವ್ ಎಲೆ, ಅದನ್ನು ಹಾಕ್ಬೋದು. ಅವು ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಸ್ಮೆಲ್ಲು ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಅವನ್ನೇನು ಹಾಕ್ತಾಯಿಲ್ಲ. ಯಾಕಂದರೆ ಚಕ್ಕೆ ಲವಂಗ ಹಾಕಿದ್ದೀನಲ್ಲ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು, ಅದೆಲ್ಲ ಜಾಸ್ತಿ ಗರಂ ಮಸಾಲೆಗೆ ಸಂಬಂಧಪಟ್ಟಿದ್ದಲ್ವ, ಅದಕ್ಕೋಸ್ಕರ ಅವೇನೂ ಹಾಕ್ತಾಯಿಲ್ಲ. ಬೇಕಾದ್ರೆ ಹಾಕ್ಕೋಬೋದು ಇಷ್ಟಪಡೋರು, ಇಲ್ದಿದ್ರೆ ಇಲ್ಲ. ನೋಡಿ ಇವಾಗ ಮಸಾಲೆನ ಹಾಕ್ತಾಯಿದ್ದೀನಿ ನಾನು. ಅಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮಸಾಲೆನ ಹಾಕ್ಕೋಬೇಕು ಯಾವಾಗಲೂ. ಇವಾಗ ಮಸಾಲೆ ಹಾಕ್ಕೊಂಡು ನೀಟಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆದರೆ ನೀಟಾಗಿ ಸ್ವಲ್ಪ ತಿರುಗ್ಕೊಳ್ಳೋಣ. ಇದು ಹೆಂಗೆ ಅಂದರೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ತಿರುಗ್ಕೋತಾ ಇರಬೇಕಾಗುತ್ತೆ. ಈಗ ಒಂದು ಚೂರುದು ಎಣ್ಣೆ ಇದಾಯ್ತೈತೆ ನೋಡಿ. ಆವಾಗ ಏನು ನಾನು ಕಟ್ ಮಾಡಿ ಇಟ್ಟಿದ್ದೀನಲ್ಲ ಇಲ್ಲಿ, ಅಂದರೆ ಟೊಮೊಟೊ ಮತ್ತು ಮೆಂತ್ಯ ಸೊಪ್ಪು, ಅವೆರಡನ್ನೂ ಕೂಡ ಹಾಕ್ತೀನಿ. ಅವೆರಡನ್ನೂ ಹಾಕ್ಬಿಟ್ಟು ಅಷ್ಟೇ ನೀಟಾಗಿ ತಿರುಗ್ಕೋತೀನಿ. ಅಂದರೆ ನಾನು ಹೇಳಿಲ್ವ, ಸ್ವಲ್ಪ ಟೈಮು ಅದು ಮಧ್ಯದಲ್ಲಿ ಬೇಕಾದರೆ ಮ್ಯೂಸಿಕ್ನ ಆ್ಯಡ್ ಮಾಡ್ಬೋದು. ನಾನು ಅದನ್ನು ಆ್ಯಡ್ ಮಾಡ್ತಾಯಿಲ್ಲ ಇಲ್ಲಿ. ಅಂದರೆ ಸುಮ್ಮನೆ ಮಾತಾಡ್ತಾಯಿದ್ದೀನಿ. ಮಾತಾಡ್ತಾಯಿಲ್ಲ ಅಂದರೆ ರೆಸಿಪಿ ಬಗ್ಗೆ ನಾನು ಹೇಳ್ತಾಯಿದ್ದೀನಿ. ಇವಾಗ ನೋಡಿ ಅದು ಸ್ವಲ್ಪ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಳಕ್ಕೆ ಬರ್ತಾಯಿದೆ ಅಲ್ವಾ. ಇವಾಗ ಕಟ್ ಮಾಡಿ ಇಟ್ಟಿರೋಂಥ ಈ ಟೊಮೊಟೊ ಮತ್ತು ಮೆಂತ್ಯ ಸೊಪ್ಪು ಎರಡನ್ನೂ ಹಾಕ್ಕೋತಾ ಇದ್ದೀನಿ ನಾನು. ಇದು ಮಾಡ್ತಾ ಹೇಳ್ಬೇಕಂದ್ರೆ ತುಂಬ ಲಾಂಗಾಗೇ ಹೋಯ್ತು. ಈ ಸರಿ ಈ ಥರ ತಪ್ಪು ಮಾಡಿದ್ದೀನಿ. ನೆಕ್ಸ್ಟ್ ಸರಿ ಯಾವುದೇ ಕಾರಣಕ್ಕೂ ಈ ಥರ ತಪ್ಪು ಮಾಡಲ್ಲ. ಏನಿದ್ರು 15 ಸೆಕೆಂಡ್ 20 ಸೆಕೆಂಡ್ ಅದೇ ಕರೆಕ್ಟು. ಒಂದೊಂದು ಕುಕ್ಕಿಂಗ್ ವೀಡಿಯೋನ ಇಷ್ಟೊಂದು ಹೇಳಿದ್ರೆ ನಿಜವಲ್ಲೂ ನನಗೂ ಬೇಜಾರಾಗ್ತಾಯಿದೆ. ಇದಿಷ್ಟುದ್ದ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹೇಳ್ಬೇಕಂದ್ರೆ ಎಲ್ಲೋ ಒಂದು ಚೂರು ಬರುತ್ತೆ ಅಂತ ಅಂದ್ಕೊಂಡೆ. ಇದು ತೀರ ಅತಿಯಾಗಿ ಆಗೋಯ್ತು. ನೆಕ್ಸ್ಟ್ ಟೈಮಿಂದ ಈ ಥರ ಮಾಡೋದಿಲ್ಲ. ನೋಡಿ ಇವಾಗ ಹಾಕ್ತಾಯಿದ್ದೀನಿ. ಇವಾಗ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇದಕ್ಕೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬಿಟ್ಟು ಇದು ಹಿಂದೆನೇ ಸ್ವಲ್ಪ ಅರಿಶಿನ ಮತ್ತು ಅಚ್ಕಾರದ ಪುಡಿ ಹಾಕ್ಕೋತಾಯಿದ್ದೀನಿ ನಾನು. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಈ ಎಣ್ಣೆಲೆ ಟೊಮೊಟೊ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು, ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು. ಅಂದರೆ ನೀಟಾಗಿದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಬೇಕು ಟೊಮೊಟೊ ಮತ್ತು ಮೆಂತ್ಯ ಸೊಪ್ಪಿಗೆ. ಅಲ್ಲಿವರೆಗೂ ಇದನ್ನು ಬಾಡಿಸ್ತಾ ಇರೋಣ. ಮತ್ತು ನಾನಿವಾಗ ಇದಕ್ಕೆ ಒಂದು ಸ್ವಲ್ಪ ಟೈಮ್ ಸ್ವಲ್ಪ ಪ್ಲೇಟನ್ನು ಮುಚ್ಚಿಬಿಡ್ತೀನಿ. ಅಂದರೆ ಪ್ಲೇಟ್ ಮುಚ್ಚಿಬಿಡೋದ್ರಿಂದ ಏನಾಗುತ್ತೆ ಅಂದರೆ ಈ ಹಬೆ ಒಳಗಡೆ ಬೇಗ ಬೇಯುತ್ತೆ ಮತ್ತು ಮಸಾಲೆ ಬೇಗ ಹಿಡ್ಕೊಳ್ಳುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಟೈಮ್ ಪ್ಲೇಟನ್ನು ಮುಚ್ಚಿ ಬಿಡ್ತಾಯಿದ್ದೀನಿ. ಈ ಪ್ಲೇಟ್ ಮುಚ್ಚಿಬಿಟ್ಟಿದೆ. ಇವಾಗ ನೋಡಿ ತೆಗಿತಾ ಇದ್ದೀನಿ. ಇವಾಗ ಸ್ವಲ್ಪ ಇದು ನೀಟಾಗಿ ಬೆಂದಿದೆ ಅಲ್ವಾ. ಇವಾಗ ಇದಕ್ಕೆ ನಾನು ಏನು ತೊಳೆದಿಟ್ಟಿದ್ದೀನಲ್ವ ಅಕ್ಕಿ, ಆ ಅಕ್ಕಿನ ಹಾಕ್ಕೋತೀನಿ. ಅಂದರೆ ತೊಳೆದಿಟ್ಟಿರೋವಂಥ ಅಕ್ಕಿನ ಸ್ವಲ್ಪ ಟೈಮ್ ನೆನೆಯಾಕ್ಬಿಟ್ಟಿದ್ದಲ್ಲ, ಆ ಅಕ್ಕಿನ ಹಾಕ್ಕೊಂಡು ಮತ್ತು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಇನ್ನೊಂದು ಸರಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು ಸೈಡಲ್ಲಿ ನೀರನ್ನು ಕಾಯಕ್ಕಿಟ್ಟಿದ್ದೆ. ಅದು ನೀರು ಕಾಯಕ್ಕಿಟ್ಟಿರೋ ವೀಡಿಯೋ ನಾನು ತೋರಿಸಿಲ್ಲ ಇಲ್ಲಿ. ಆ ಕಾದಿರೋವಂಥ ನೀರನ್ನು ಇವಾಗ ಇದಕ್ಕೆ ಹಾಕ್ಕೋತೀನಿ ನಾನು. ಆವಾಗ ಏನಾಗುತ್ತೆ ಅಂದರೆ ಬೇಗ ತಿಂಡಿ ರೆಡಿ ಆಗುತ್ತೆ. ಇಲ್ಲ ತಣ್ಣೀರು ಹಾಕ್ತೀವಿ ಅಂದರೆ ಅದೇ ಟೈಮ್ ಹಿಡಿಯುತ್ತೆ ಸ್ವಲ್ಪ. ಈ ಬಿಸಿನೀರು ಹಾಕಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಮಗೆ. ಹಾಗಾಗಿ ತೀರಾ ಕುದಿಸೋ ಮಟ್ಟಿಗೆ ನಾನು ಇದು ಮಾಡಿಲ್ಲ. ಒಂದು ಹಂತಕ್ಕೆ ಇದನ್ನು ಕಾಯಿಸಿದ್ದೀನಿ ನೀರನ್ನು. ಅದು ಇನ್ನು ಕುಕ್ಕರ್ಗೆ ಹಾಕಿ ಎಲ್ಲ ಮುಚ್ಚಳ ಹಾಕ್ಬಿಟ್ರೆ, ವಿಶಲ್ ಹಾಕಿದ್ರೆ ಅದು ಕರೆಕ್ಟಾಗಿ ಬೇಯುತ್ತೆ ಅಂತ ಹೇಳ್ಬಿಟ್ಟು ನಾನು ತೀರಾ ಅಷ್ಟೊಂದು ಕುದ್ಸೋಕ್ಕೆ ಹೋಗಿರಲಿಲ್ಲ. ಒಂದು ಮಟ್ಟಕ್ಕೆ ಮಾತ್ರ ಸ್ವಲ್ಪ ಬುಗ್ರು ಬೆಚ್ಚಗಿಂತ ಜಾಸ್ತಿ ಬಿಸಿ ಇತ್ತು, ಅಷ್ಟು ಮಾತ್ರ ನಾನು ಕಾಯಿಸ್ಕೊಂಡಿದ್ದೆ ಅಷ್ಟೇ. ಮತ್ತು ಇವಾಗ ನೋಡಿ ಎಲ್ಲ ಹಾಕಿದ್ದೀನಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಒಂಚೂರು ಉಪ್ಪು ಹಾಕಬೇಕು ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಇನ್ನೊಂದು ಚೂರು ಉಪ್ಪು ಮಾತ್ರ ಹಾಕಿಬಿಟ್ಟು ಇದಕ್ಕೆ ನಾನು ಮುಚ್ಚಳನ ಹಾಕಿ ಬಿಡ್ತೀನಿ. ಅಂದರೆ ಒಂದು 2 ವಿಸಲು ಅಥವಾ 3 ವಿಸಲು ತಗೊಂಡ್ರೆ ಎಲ್ಲ ಕರೆಕ್ಟಾಗುತ್ತೆ. ಹಾಗಾಗಿ ಎಲ್ಲ ಸರಿಯಾಗಿದೆ. ಇವಾಗ ಇದಕ್ಕೆ ನಾನು ಮುಚ್ಚಳನ ಮುಚ್ಚಿ ಬಿಡ್ತಾಯಿದ್ದೀನಿ. ನೋಡಿ ಮುಚ್ಚಳ ಮುಚ್ಚಿ ಬಿಡ್ತಾಯಿದ್ದೀನಿ. ಒಂದು 2-3 ವಿಸಲ್ಗೆ ಅದನ್ನು ಆಫ್ ಮಾಡ್ಕೋಬೇಕಾಗತ್ತೆ. ಮತ್ತು ಇನ್ನೊಂದು ಸೈಡು ಸ್ವಲ್ಪ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು, ಅಂದರೆ ಗಂಟೆಲ್ಲ ಒಂಥರ ಗಸ ಅಂತ ಇತ್ತು ನನಗೆ. ಹಾಗಾಗಿ ಶುಂಠಿ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಶುಂಠಿ ಜಜ್ಜಾಕಿದ್ದೀನಿ ನೋಡಿ. ಅದಕ್ಕೋಸ್ಕರ ಟೀಗೆ ಇಟ್ಬಿಟ್ಟಿದ್ದೆ. ಅಂದರೆ ಕಮ್ಮಿ ಉರಿಲಿ ಇಟ್ಬಿಟ್ಟಿದ್ದೆ. ಇದು ನಿಧಾನಕ್ಕೆ ಬೇಯಲಿ ಮತ್ತು ಬೇರೆ ಕೆಲಸಗಳು ಏನಿದ್ದಾವೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಏನೇನೋ ಕೆಲಸಗಳಿದ್ದೋ ಅವೆಲ್ಲ ಮಾಡಿಕೊಂಡೆ. ಅವೆಲ್ಲ ಮಾಡ್ಕೊಂಡ ನಂತರ ಮತ್ತು ಈ ಏನು ಅಷ್ಟರಲ್ಲಿ ಟೀ ಬೇರೆ ಕುದೀತಾ ಇತ್ತು. ಹಾಗಾಗಿ ಬಂದು ಆಫ್ ಮಾಡಿದೆ. ಒಂಚೂರು ನಾವು ಆ ಕಡೆ ಈ ಕಡೆ ಮರೆತ್ರೂ ನಿಜವಾಗ್ಲೂ ಟೀ ಉಕ್ಕೋಗ್ಬಿಡುತ್ತೆ. ಸ್ವಲ್ಪ ಜೋಪಾನವಾಗಿ ನೋಡ್ಕೋಬೇಕು. ಹಾಗೆ ಇವಾಗ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದು ನಿಂತಿದ್ದೀನಿ. ಅದೇ ಮಾತಾಡ್ತಾ ಇರ್ತೀವಿ. ಹಾಗಾಗಿ
ಅದು ಏನಂದರೆ ವಾಯ್ಸು ಡಬಲ್ ಕೇಳಿಸುತ್ತಲ್ಲ ಅಂತೇಳ್ಬಿಟ್ಟು ಆ ವಾಯ್ಸ್ನ ನಾನೇ ಆಫ್ ಮಾಡ್ತೀನಿ. ನಾನೇ ಆಫ್ ಮಾಡಿಬಿಟ್ಟು ಮಾತಾಡ್ತಾ ಇರ್ತೀನಿ. ಅಂದರೆ ಹೇಳ್ತಾ ಇದ್ದೀನಿ ತಿಂಡಿ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು ಇದು ಹೇಳ್ಬೇಕಂದ್ರೆ ರಾತ್ರಿ ವೀಡಿಯೋ ಇದು. ಅಂದರೆ ಮಾರ್ನಿಂಗ್ ವೀಡಿಯೋ ನಾನು ಇಲ್ಲಿ ಏನು ಮಾಡಿರಲ್ಲ, ಅದು ಹಂಗೆ ಕಂಟಿನ್ಯೂ ಮಾಡಿಬಿಡ್ತೀನಿ. ಅಂದರೆ ಇದು ಯಾವಾಗ ಇದನ್ನು ಏನು ಮಾಡ್ತೀನಿ ನಾನು ಅಂದರೆ, ತಿಂಡಿ ಮಾಡಿಬಿಟ್ಟು ಏನು ಹಾಟ್ ಬಾಕ್ಸ್ಗೆ ಹಾಕ್ತೀನಲ್ಲ ಅದು ಅಲ್ಲಿಗೆ ನಿಂತೋಗುತ್ತೆ ಆ ವೀಡಿಯೋ. ಅಲ್ಲಿಗೆ ಆ ವಿಡಿಯೋ ಶುಕ್ರವಾರದ ವೀಡಿಯೋ ಮುಗೀತು. ಮತ್ತು ಅದರಿಂದ ಈಚೆಗೆ ನಾನು ಏನು ವೀಡಿಯೋ ಹಾಕ್ತೀನಲ್ಲ ಅದು ಶನಿವಾರದ ವೀಡಿಯೋ ಆಗಿರುತ್ತೆ. ಅಂದರೆ ನಾನು ಯಾವಾಗಲೂ ಅಷ್ಟೇ ಸ್ವಲ್ಪ ಲಾಂಗ್ ವೀಡಿಯೋ ಹಾಕ್ತೀವಿ ಅಂದರೆ 2 ದಿವಸ ಮಿಕ್ಸ್ ವೀಡಿಯೋನ ಹಾಕ್ತೀನಿ. ಇಲ್ಲ ಅಂದರೆ ಇಲ್ಲ 2 ದಿನದ್ದು ಸೇರಿಸ್ಬಿಟ್ಟು ಹಾಕ್ತೀನಿ ನಾನು. ಇಲ್ಲ ಅಂದರೆ 7 ನಿಮಿಷ 8 ನಿಮಿಷ ಅಷ್ಟೇ ನನ್ನ ವೀಡಿಯೋ ಇರೋದು. ತೀರಾ ಜಾಸ್ತಿ ಎಳೆದ್ಬಿಟ್ಟು ನನಗೆ ಮಾಡೋಕ್ಕೆ ಬರೋಲ್ಲ ಫ್ರೆಂಡ್ಸ್. ಯಾಕಂದರೆ ಎಲ್ಲರಿಗೂ ಗೊತ್ತು ನಮ್ಗೆ ಅಷ್ಟೊಂದು ವ್ಯೂಸ್ ಇಲ್ಲ. ನಾವು ಒಂದೇ ಸರಿ ತುಂಬ ಲಾಂಗ್ ವೀಡಿಯೋಗಳು ಹಾಕಿದ್ರೆ ಯಾರೂ ಅಷ್ಟು ಇಷ್ಟಪಟ್ಟು ನೋಡೋಲ್ಲ. ಏನೇ ಇದ್ರೂ ಚಿಕ್ಕ ವೀಡಿಯೋಗಳನ್ನೇ ಹಾಕಬೇಕು ಅಂತ ಹೇಳ್ಬಿಟ್ಟು ತೀರಾ ಒಂದೊಂದು ಸರಿ ಮಾತ್ರ ಈ ಥರ ದೊಡ್ಡ ವೀಡಿಯೋಸ್ಗಳು ಹಾಕೋದು ನಾನು ಯಾವಾಗಲೂ ಹಾಕೋದಿಲ್ಲ. ಹೇಳ್ಬೇಕಂದ್ರೆ ನೋಡಿ ಇಲ್ಲಿ ವಿಸಲ್ಗೆ ಬಂದಿದೆ, ಅಂದರೆ ಒಂದು 2-3 ವಿಸಲ್ ಬಂದಿದೆ. ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಆಮೇಲೆ ಆಫ್ ಮಾಡ್ಕೊತೀನಿ ಇದನ್ನು. ಮತ್ತು ಟೀ ನೋಡಿ ಇನ್ನೊಂದು ಕಡೆ ಟೀ ಕುದೀತಾ ಇದೆ. ಇವಾಗ ಟೀನ ಸೋರ್ಸ್ಕೊತಾ ಇದ್ದೀನಿ ನಾನಿಲ್ಲಿ. ಹಳೆ ಕಾಲದಲ್ಲೆಲ್ಲ ಟೀ ಸೋರ್ಸೋಕ್ಕೆ ಬಟ್ಟೆ ಯೂಸ್ ಮಾಡೋರು, ನನಗೆ ಗೊತ್ತಿರೋ ಹಂಗೆ. ಈ ಹೋಟೆಲ್ಗಳಲ್ಲೆಲ್ಲ ನೋಡಿರ್ತೀರ ಬಿಳಿ ಬಟ್ಟೆಲಿ ಟೀ ಸೋರ್ಸೋರು. ಆವಾಗ ನಾವೆಲ್ಲ ಚಿಕ್ಕವರಿದ್ದಾಗ. ಈಗ ಹೇಳ್ಬೇಕಂದ್ರೆ ಆ ಥರ ಎಲ್ಲೂ ನೋಡೋದೇ ಇಲ್ಲ. ಎಲ್ಲ ಈ ಥರ ಜಾಲರಿಗಳೇ ಜಾಸ್ತಿ ಇಟ್ಟಿರ್ತಾರೆ. ಮತ್ತು ಸರಿ ಅಂತ ಹೇಳ್ಬಿಟ್ಟು ನಾನು ಒಬ್ಳಿಗೆ ಮಾತ್ರ ಈ ಟೀ ಮಾಡಿಕೊಂಡೆ. ಇನ್ನು ನಮ್ಮ ಮನೇಲಿ ಯಾರಿಗೂ ಟೀ ಮಾಡಿಕೊಟ್ಟಿಲ್ಲ. ಸುಮ್ಮನೆ ಅದನ್ನು ನೋಡಿದ್ರು ಅಳ್ತಾರೆ ಅಂತ ಹೇಳ್ಬಿಟ್ಟು. ಹೇಳ್ಬೇಕಂದ್ರೆ ಮಕ್ಕಳಿರೋ ಮನೆಗಳಲ್ಲಿ ಟೀ ಅಂತ ಇದು ಮಾಡ್ತಾರೆ. ಇವಾಗ ನೋಡಿ ಇದು ಬೆಂದಿದೆ. ಇವಾಗ ನೋಡ್ತಾ ಇದ್ದೀರಾ ಇಲ್ಲಿ, ಅಂದರೆ ಇನ್ನೊಂದು ಚೂರು ಇದು ಬೇಯಬೇಕು. ನಾನು ಫುಲ್ ಬೆಂದಿದೆ ಅಂದ್ಕೊಂಡೆ, ಇದು ನಿಜವಾಗ್ಲೂ ಬೆಂದಿರಲಿಲ್ಲ. ಅಕ್ಕಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ಇದಕ್ಕೆ ಏನು ಮಾಡ್ತೀನಿ ಅಂದರೆ, ನಾನು ಗಾಳಿ ಹೋಗಲ್ವಲ್ಲ ಆ ಥರ ಪ್ಲೇಟನ್ನು ಮುಚ್ಚಿ ಬಿಡ್ತೀನಿ. ಅಂದರೆ ಅದರಲ್ಲೇ ದಮ್ ಕಟ್ಕೊಂಡು ಅದು ಸರಿ ಹೋಗುತ್ತೆ. ಇವಾಗ ನೋಡಿ ಇದು ಕರೆಕ್ಟಾಗಿ ಬೆಂದಿದೆ. ಒಂದು ಚೂರು ಕೂಡ ಅಕ್ಕಿ ಥರ ಏನೂ ಕಾಣಿಸ್ತಾ ಇಲ್ಲ. ಇವಾಗ ಇದು ಕರೆಕ್ಟಾಗಿ ಬೆಂದಿದೆ. ಅಂದರೆ ಇದೆಲ್ಲ ಫುಲ್ ರೆಡಿ ಆದಮೇಲೆ ನಾನು ಹಾಟ್ ಬಾಕ್ಸ್ಗೆ ಹಾಕ್ಬಿಡ್ತೀನಿ. ಯಾಕಂದರೆ ಏನೇ ಆದರೂ ಅಷ್ಟೇ ನಾನು ಮಾಡಿದ್ರೆ ಯಾವಾಗಲೂ ಹಾಟ್ ಬಾಕ್ಸ್ಗೆ ಹಾಕ್ತೀನಿ. ಈ ಅನ್ನ ಸಾಂಬಾರೆಲ್ಲ ಮಾಡ್ತೀವಲ್ಲ ಅಂಥವಷ್ಟೇ ಹಾಕೋದಿಲ್ಲ. ಈ ಥರ ತಿಂಡಿಗಳ ಐಟಮ್ ಮಾಡಿದಾಗ ನಿಜವಾಗ್ಲೂ ಹಾಟ್ ಬಾಕ್ಸ್ಗೆ ಹಾಕ್ಬಿಡ್ತೀನಿ. ಇವಾಗ ಇದು ಹಾಟ್ ಬಾಕ್ಸ್ ಹಾಕ್ಬಿಟ್ಟು ಟೀ ಎಲ್ಲ ಕುಡಿಯೋಣ ಅಂತ ಹೇಳ್ಬಿಟ್ಟು, ಟೀ ಸೋರಿಸ್ಕೊಂಡಲ್ಲ ಕುಡಿಯೋಣ ಅಂತ ಹೇಳ್ಬಿಟ್ಟು ಇವಾಗ ಕುಡಿತಾ ಇದ್ದೀನಿ. ಏನಂದರೆ ನಾವು ಈ ಎಡಿಟ್ ಮಾಡೋ ಟೈಮಲ್ಲೇ ಫೋನ್ ಬರುತ್ತೆ. ಯಾವಾಗಲೂ ಅಬ್ಸರ್ವ್ ಮಾಡ್ತೀನಿ. ಆ ಟೈಮಲ್ಲೇ ಏನಾದರೂ ನಾವು ಈ ಎಡಿಟ್ ಮಾಡೋದು ಮತ್ತು ಈ ಲೈವ್ಗಳು ಮಾಡ್ತಾ ಇರ್ತೀವಿ ಕೂತ್ಕೊಂಡು, ಅಂಥ ಟೈಮಲ್ಲೇ ಫೋನ್ಗಳು ಬರೋದು ಜಾಸ್ತಿ. ಇಲ್ಲಾಂದರೆ ಬೇರೆ ಟೈಮಲ್ಲಿ ಯಾವ ಫೋನು ಬರೋಲ್ಲ ಹೇಳಬೇಕಂದ್ರೆ. ಮತ್ತು ಟೀ ಎಲ್ಲ ಕುಡ್ದಾದ್ಮೇಲೆ ಅದೇ ತಿಂಡಿ ಮಾಡಿದ್ನಲ್ಲ ಅದನ್ನು ಹಾಟ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ನಾನು. ಅಂದರೆ ಹಾಟ್ ಬಾಕ್ಸ್ಗೆ ಹಾಕಿದ್ರೆ ಬಿಸಿ ಇರುತ್ತೆ. ಇದು ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ಟು ನಾವು ಇನ್ನೇನು ಇದನ್ನು ತಿನ್ಬಿಟ್ಟು ಮಲ್ಕೊಂಡು ಅಷ್ಟೇ ಇವತ್ತಿನ ವೀಡಿಯೋ ಆಗಿತ್ತು. ಮತ್ತು ಇದರಿಂದ ಈಚೆಗೆ ನಾನು ಇದೇನು ವೀಡಿಯೋ ಇದ್ರ ಜೊತೆ ಸೇರಿಸ್ತೀನಲ್ಲ ಅದು ಬಂದು ಶನಿವಾರದ ವೀಡಿಯೋ ಆಗಿರುತ್ತೆ. ಮತ್ತು ನೋಡಿ ಇಲ್ಲಿ ಕರೆಕ್ಟಾಗಿ ಆಗಿದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇದು ಹೇಳ್ಬೇಕಂದ್ರೆ ಮೆಂತ್ಯ ಬಾತ್ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಚಟ್ನಿ ಆಗಲಿ ಮೊಸರು ಗೊಜ್ಜಾಗಲಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಮತ್ತು ನೋಡಿ ಇಲ್ಲಿ ನಾನು ಬೆಳಗ್ಗೆನೇ ಎದ್ದು ರೆಡಿಯಾಗಿದ್ದೀನಿ. ಫುಲ್ಲು ಬೆಳಗ್ಗೆನೇ ಫುಲ್ಲು ಸೆಗೆ ಆಯ್ತೈತಿ ಹೇಳ್ಬೇಕಂದ್ರೆ. ಇವತ್ತು ತಿಂಡಿಗೆ ನಾನು ಚಿತ್ರಾನ್ನ ಮಾಡಿದ್ದೆ. ಆ ರೆಸಿಪಿ ಏನು ಶೇರ್ ಮಾಡಿಲ್ಲ, ಯಾಕಂದ್ರೆ ನನಗೂ ಟೈಮ್ ಆಗಿತ್ತು. ಅಂದರೆ ನಾನು ಇಷ್ಟು ದಿವಸದಿಂದ ವ್ಯಾಪಾರಕ್ಕೆ ಹೋಗಿರಲಿಲ್ಲ. ಇವತ್ತಾದರೂ ಹೋಗೋಣ ಅಂತ ಹೇಳ್ಬಿಟ್ಟು. ಹೇಳ್ಬೇಕಂದ್ರೆ ಮನೇಲಿ ಕುತ್ಕೊಳ್ಳೋ ಅಂಥ ಪರಿಸ್ಥಿತಿ ನಾನಿಲ್ಲ, ಹೋಗಲೇಬೇಕು. ಹಾಗಾಗಿ ಹುಷಾರಿಲ್ಲ ಅಂತ ಇಷ್ಟು ದಿನ ರೆಸ್ಟ್ ತಗೊಳ್ಳಲ್ಲ. ಇನ್ನು ಹೋಗೋಣ ಅಂತ ಹೇಳ್ಬಿಟ್ಟು ಎದ್ದು ಬೇಗ ಚಿತ್ರಾನ್ನ ಮಾಡಿ ರೆಡಿ ಆದೆ ನಾನು. ಹೇಳ್ಬೇಕಂದ್ರೆ ನಾನು ವ್ಯಾಪಾರಕ್ಕೆ ಹೋಗೋ ಆಗಿದ್ರೆ ಮಾತ್ರ ಈ ಕ್ರೀಮ್ ಎಲ್ಲ ಹಚ್ಚೋದು. ಮನೇಲಿದ್ದರೆ ಏನೂ ಹಚ್ಚೋದಿಲ್ಲ ಫ್ರೆಂಡ್. ಒಳ್ಳೆ ಹುಚ್ಚಿ ಥರ ಇರ್ತೀನಿ. ನನಗೆ ಅನಿಸುತ್ತೆ ಅದು ನಮಗೆಲ್ಲ ಏನಕ್ಕೆ ಅದೆಲ್ಲ ಅಂತ ಹೇಳ್ಬಿಟ್ಟು. ಕೆಲವೊಂದೊಂದು ಸರಿ ಏನೇನೋ ಯೋಚನೆಗಳು ಬರುತ್ತೆ. ಅಯ್ಯೋ ನಮ್ಮ ಬಗ್ಗೆ ನಾವೇ ಕೇರ್ ಮಾಡ್ಕೊಳ್ಳಲ್ವಲ್ಲ, ಒಡಲ್ಲಿ ನಮ್ಮನ್ನು ನಾವು ಇಷ್ಟಪಡಬೇಕು. ಆ ಥರ ಎಲ್ಲ ನಾನು ಯೋಚನೆ ಮಾಡ್ತೀನಿ ಎಲ್ಲರ ಥರನೂ. ಸರಿ ಅಂತ ಹೇಳ್ಬಿಟ್ಟು ಬೇಗ ಕ್ರೀಮೆಲ್ಲ ಹಚ್ಕೊಂಡು ನಾನು ಹೊರಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಯಾಕೋ ತಲೆ ಬಾಚೋಕ್ಕೆ ನನಗೆ ಮನಸ್ಸಿರಲಿಲ್ಲ. ತಲೆ ಬಾಚ್ಕೊಳ್ಳೋಣ ಅಂತ ಅಂದ್ಕೊಂಡವಳು ತಲೆ ಬಾಚೋಕ್ಕೆ ಯಾಕೋ ಮನಸ್ಸಿರಲಿಲ್ಲ. ಹಾಗಾಗಿ ತಲೆ ಬಿಚ್ಚಿದೆ. ಆಮೇಲೆ ಇನ್ನು ನಾನು ಇದಕ್ಕೆ ಎಣ್ಣೆ ಹಚ್ಕೊಂಡು ಕೂತ್ಕೊಳ್ಳೋ ಅಷ್ಟರಲ್ಲಿ ಇನ್ನೂ ಟೈಮ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಕ್ರೀಮ್ ಮಾತ್ರ ಹಚ್ಕೊಂಡು ಒಂದು ಗಂಟು ಕಟ್ಕೊಂಡು ಹೊರಟೆ. ಅಂದರೆ ಹೇಳ್ಬೇಕಂದ್ರೆ ಈ ಬ್ಯಾಗೆಲ್ಲ ಹೊತ್ಕೊಂಡಿರ್ತೀನಲ್ಲ ತಲೆ ಮೇಲೆ, ಕೂದಲು ಆ ಕಡೆ ಈ ಕಡೆ ಬರ್ತಾ ಇರುತ್ತೆ. ಅವಾಗ ನಮ್ಮ ಅಮ್ಮ ಬೈತಾ ಇರುತ್ತೆ ನನಗೆ, ಏನು ಕೂದಲು ಹುಚ್ಚಿ ಥರ ಬರ್ತಾ ಇರುತ್ತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು.
ಅದು ಎಷ್ಟು ಏರ್ ಪಿನ್ ಹಾಕಿದ್ರೂ ತಲೆ ಮೇಲೆ ಬ್ಯಾಗ್ ಹೊತ್ಕೊಂಡಿದ್ದ ತಕ್ಷಣ ಕೂದಲೆಲ್ಲ ಒಂಥರ ಅಂದರೆ ಬ್ಯಾಗು ಭಾರ ಇಟ್ಟಿದ ತಕ್ಷಣ ತಲೆ ಕೂದಲೆಲ್ಲ ಲೂಸ್ ಆಗುತ್ತೆ. ನಾವು ಎಷ್ಟೇ ಟೈಟಾಗಿ ಎಣಿದ್ರೂ ಆವಾಗೇನಾಗುತ್ತೆ ಕೂದಲೆಲ್ಲ ಆ ಕಡೆ ಈ ಕಡೆ ಬಂದು ಒಳ್ಳೆ ಉಚಿತ. ನಾನು ನಿಜವಲ್ಲೂ ನಮ್ಮ ಅಮ್ಮನ ಜೊತೆ ಹೋದಾಗ ಎಷ್ಟು ಸರಿ ಬೈಸ್ಕೊತೀನೋ ಲೆಕ್ಕನೇ ಇಲ್ಲ. ಯಾಕೆ ಈ ಕೂದಲು ವಿಷಯಕ್ಕೆ ಆ ಕಡೆ ಈ ಕಡೆ ಕೂದಲು ಬರೋದಕ್ಕೆ ಬೈಸ್ಕೊತಾ ಇರ್ತೀನಿ ಯಾವಾಗಲೂ ನಾನು. ಅಂದರೆ ನಮ್ಮ ಅಮ್ಮನೇ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಯ್ತೀನಿ, ಏನಾದರೂ ಅಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅದು ಇನ್ನೊಂದು ಚೂರು ಉದ್ದ ಬೆಳೆದ್ರೆ ಏನು ಸಮಸ್ಯೆ ಇಲ್ಲ, ಅಲ್ಲಿವರೆಗೂ ಸ್ವಲ್ಪ ಹಾಗೆ ಬೈಸ್ಕೊತಾ ಇರಬೇಕಾಗುತ್ತೆ. ಸರಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಎಲ್ಲ ರೆಡಿ ಆದೆ. ಇವಾಗ ಲಿಫ್ಟ್ ಬಾಂಬ್ ಹಚ್ಕೊಂಡು ಹೊರಟೆ ನಾನು. ಈ ಲಿಫ್ಟ್ ಬಾಂಬ್ ಎಲ್ಲ ಹಚ್ಚಿಲ್ಲ ಅಂದರೆ ಏನೋ ಒಂಥರ ಹೇಳ್ಬೇಕಂದ್ರೆ ತುಟಿ ಎಲ್ಲ ಹೊಡ್ದಂಗೆ ಕಾಣಿಸುತ್ತೆ. ಹಾಗಾಗಿ ಹಚ್ಕೊಂಡು ಹೊರಟೆ. ಅಂದರೆ ಗಂಟು ಮಾತ್ರ ಕಟ್ಕೊತಾ ಇದ್ದೀನಿ, ಜಾಸ್ತಿ ತಲೆ ಬಚ್ಚಕ್ಕೆ ಹೋಯ್ತಾ ಇಲ್ಲ. ತಲೆ ಬಚ್ಕೊಂಡು ಕೂತ್ಕೊಳ್ಳೋ ಅಷ್ಟು ಟೈಮ್ ನನಗಿಲ್ಲ. ಗಂಟು ಕಟ್ಕೊಂಡು ಸೀದಾ ಹೋಯ್ತಾ ಇರೋದಷ್ಟೇ. ಈ ಥರ ಗಟ್ಟಿಯಾಗಿ ಗಂಟು ಹಾಕಿದ್ರೆ ಇರುತ್ತೆ, ಇಲ್ಲ ಅಂದರೆ ಅದು ಇರೋದಿಲ್ಲ, ಬಿಚ್ಕೊಂಡು ಹೋಗುತ್ತೆ. ಇನ್ನು ಏನು ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತು ಸ್ಕೂಲ್ಗೂ ಕಳಿಸಿಲ್ಲ. ಇವತ್ತು ಶನಿವಾರ ಅಲ್ವಾ, ಹಾಗಾಗಿ ಸ್ಕೂಲ್ಗೂ ಕಳಿಸಿಲ್ಲ. ಇರಲಿ ಮನೇಲಿ ಎತ್ತಾಗಿ ಅಂತ ಹೇಳ್ಬಿಟ್ಟು, ಪಾಪ ವಾರ ಪೂರ್ತಿ ಹೋಗಿರ್ತಾಳೆ ಅಂತ ಹೇಳ್ಬಿಟ್ಟು ಮನೇಲಿ ಇರಲಿ ಅಂತ ಹೇಳ್ಬಿಟ್ಟು ನಾವು ಬಿಟ್ಬಿಟ್ಟು ಹೊರಟೆ. ಅಂದರೆ ನಮ್ಮಮ್ಮ ನಿಧಾನಕ್ಕೆ ಬರ್ತಾಯಿತ್ತು, ನಾನು ಮಾತ್ರ ಹೋಯ್ತಾ ಇದ್ದೆ ಮುಂದಕ್ಕೆ. ನೀನು ಬಾ ನಿಧಾನಕ್ಕೆ, ನಾನು ಹೋಯ್ತೀನಿ ಅಂತ ಹೇಳ್ಬಿಟ್ಟು. ಅಂದರೆ ತೀರಾ ಅಷ್ಟೊಂದು ಫಾಸ್ಟಾಗೆಲ್ಲ ಹಿಂಗೆ ನಡೆಯೋಕ್ಕಾಗಲ್ಲ ನನಗೆ. ಆದರೆ ಇನ್ನೂ ಸ್ವಲ್ಪ ಸುಧಾರಿಸ್ಕೊತಾ ಇದ್ದೀನಲ್ಲ, ಹೇಳ್ಬೇಕಂದ್ರೆ ನನಗೆ ಹೋಗೋ ಮನಸ್ಸಿಲ್ಲ, ಆದರೂ ಹೋಗಲೇಬೇಕು, ಪರಿಸ್ಥಿತಿ ಹೋಗಲೇಬೇಕಾಗುತ್ತೋ ಅಂತ ಪರಿಸ್ಥಿತಿಲಿದ್ದೀನಿ. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಬಿಟ್ಬಿಟ್ಟು ನನ್ನಷ್ಟಕ್ಕೆ ನಾನು ಸೀದಾ ಹೋಯ್ತಾ ಇದ್ದೆ. ಅವ್ರು ನಿಧಾನಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು. ಅವ್ರು ಎಷ್ಟೇ ನಿಧಾನಕ್ಕೆ ಬಂದ್ರೂ ಮತ್ತೆ ನಾನು ಎಷ್ಟೇ ಫಾಸ್ಟಾಗಿ ಹೋದ್ರೂ ಅವರು ಹಿಂದೆನೇ ಬೇಗ ಬಂದಿರ್ತಾರೆ. ಯಾಕಂದ್ರೆ ಅವರು ಫಾಸ್ಟಾಗಿ ನಡೀತಾರೆ, ಅವ್ರಿಗೆ ನಡೆದ ಅಭ್ಯಾಸ ಇದೆ. ನನಗೆ ಅಷ್ಟೊಂದು ಅಭ್ಯಾಸನೇ ಇಲ್ಲ, ಹೇಳ್ಬೇಕಂದ್ರೆ ನಡೆದಿಲ್ಲ. ನಾನು ನಡೀತಾ ಇರೋದೇ ಈ ನಡುವೆ ನಡೀತಾ ಇರೋದು. ಮುಂಚೆ ಎಲ್ಲ ನಾನು ಹೇಳಿಲ್ವ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿದ್ದೆ, ಈ ನಡುವೆ ಮಾತ್ರ ಈ ಥರ ನಡೆಯೋದೆಲ್ಲ ಅಭ್ಯಾಸ ಮಾಡ್ಕೋತಾ ಇರೋದು. ಫಸ್ಟ್ ತುಂಬ ಬೇಜಾರಾಗೋದು. ಇವಾಗ ಅಭ್ಯಾಸ ಆಗಿದೆ, ಇಲ್ಲ ಅನ್ನಲ್ಲ, ಚೆನ್ನಾಗಿ ಅಭ್ಯಾಸ ಆಗಿದೆ. ಇವಾಗ ಎಷ್ಟು ದೂರನಾದರೂ ನಾನು ನಡಿತೀನಿ ಅಂತ ಅನಿಸುತ್ತೆ. ಆದರೆ ಈ ಹುಷಾರಿಲ್ದಾಗೆಲ್ಲ ಅಷ್ಟೊಂದು ಜಾಸ್ತಿ ದೂರ ನಡೆಯೋಕ್ಕಾಗಲ್ಲ, ಸ್ವಲ್ಪ ದೂರ ಮಾತ್ರ ನಡಿಬೋದು. ಮತ್ತು ಬಸ್ ಸ್ಟಾಪಿಗೆ ಬಂದಾಗ ಬಸ್ ಎಲ್ಲ ರೆಡಿ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಬಸ್ಸಲ್ಲಿ ಕೂತ್ಕೊಂಡು ಒಂದು ವೀಡಿಯೋ ಮಾಡಿಕೊಂಡೆ. ಈ ಬಸ್ಸಲ್ಲೂ ನೋಡಿ ನನ್ನ ಕೂದಲು ನೀವೇ ನೋಡ್ತಿರೋದು ಒಳ್ಳೆ ಹುಚ್ಚಿ ಥರ ಹಾರಾಡ್ತಾ ಇದೆ. ಈ ಕೂದಲು ಹಾರಾಡೋದಕ್ಕೆ ನಾನು ಯಾವಾಗಲೂ ಉಗಿಸ್ಕೊಳ್ಳೋದು. ಹೇಳ್ಬೇಕಂದ್ರೆ ಈ ಕೂದಲು ಹಿಂಗೆ ಹಾರ್ತಾ ಇರ್ತವೆ, ನಮ್ಮ ಅಮ್ಮ ಬೈತಾ ಇರುತ್ತೆ. ಹೇಳ್ಬೇಕಂದ್ರೆ ನಾನು ಆ ಕಡೆ ಈ ಕಡೆ 2 ಏರ್ ಪಿನ್ ಹಾಕಿದ್ದೀನಿ, ಅದಾದರೂ ಆ ಥರ ಬರುತ್ತೆ. ಮತ್ತು ಇದಾಗಿತ್ತು ಇವತ್ತಿನ ವ್ಲಾಗು. ಯಾರಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪ್ರತಿ ಸರಿ ನಾನು ಇದನ್ನೇ ಕೇಳ್ಕೊಳ್ಳೋದು. ಯಾರು ವೀಡಿಯೋ ಸ್ಕಿಪ್ ಮಾಡಿ ನೋಡಬೇಡಿ ಫ್ರೆಂಡ್ಸ್, ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಅಂತ ಕೇಳ್ಕೊತಾ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.